ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ 25 ವರ್ಷಗಳಿಂದ ಚಿಟ್ ಫಂಡ್ ವ್ಯವಹಾರ ನಡೆಸುತ್ತಿದ್ದ ಮಲಯಾಳಂ ದಂಪತಿ ಟಾಮಿ ಎ ವರ್ಗೀಸ್ ಮತ್ತು ಶೈನಿ ಟಾಮಿ ಸುಮಾರು 100 ಕೋಟಿ ರೂಪಾಯಿಗಳ ಆರ್ಥಿಕ ವಂಚನೆಯ ಆರೋಪದಲ್ಲಿ ನಾಪತ್ತೆಯಾಗಿದ್ದಾರೆ. ಈ ದಂಪತಿಯು ಎ ಚಿಟ್ ಫಂಡ್ಸ್ ಫೈನಾನ್ಸ್ ಎಂಬ ಸಂಸ್ಥೆ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು, ಜುಲೈ 3, 2025ರಿಂದ ಈ ದಂಪತಿ ಸಂಪರ್ಕ ಕಳೆದುಕೊಂಡಿದೆ. ಈ ಘಟನೆಯಿಂದಾಗಿ 265ಕ್ಕೂ ಹೆಚ್ಚು ಹೂಡಿಕೆದಾರರು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮತ್ತು ಹಗರಣದ ಒಟ್ಟು ಮೊತ್ತವು 100 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಹಗರಣದ ಹಿನ್ನೆಲೆ: ಟಾಮಿ ಮತ್ತು ಶೈನಿ ದಂಪತಿಯು ಕೇರಳದ ಆಲಪ್ಪುಝಾದ ರಾಮಂಕರಿ ಗ್ರಾಮದವರಾಗಿದ್ದು, ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಕಳೆದ 25 ವರ್ಷಗಳಿಂದ ವಾಸವಾಗಿದ್ದರು. ಅವರು ಎ ಚಿಟ್ ಆ್ಯಂಡ್ ಫಂಡ್ಸ್ ಎಂಬ ಚಿಟ್ ಫಂಡ್ ಸಂಸ್ಥೆಯನ್ನು 2005ರಿಂದ ನಡೆಸುತ್ತಿದ್ದರು. ಇದು ಮುಖ್ಯವಾಗಿ ಮಲಯಾಳಿ ಸಮುದಾಯದವರಿಗೆ ಶೇಕಡಾ 15ರಿಂದ 20ರವರೆಗೆ ಆಕರ್ಷಕ ಬಡ್ಡಿಯ ಭರವಸೆಯನ್ನು ನೀಡಿತ್ತು. ಈ ದಂಪತಿಯು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಮಲಯಾಳಿ ಸಂಘಟನೆಗಳ ಇವೆಂಟ್ಗಳಿಗೆ ಸ್ಪಾನ್ಸರ್ಶಿಪ್ ನೀಡುವ ಮೂಲಕ ಜನರ ವಿಶ್ವಾಸವನ್ನು ಗಳಿಸಿದರು. ಕೆಲವು ವರ್ಷಗಳವರೆಗೂ ಸಂಸ್ಥೆಯು ಭರವಸೆಯಂತೆ ಆದಾಯವನ್ನು ಒದಗಿಸಿತ್ತು. ಇದರಿಂದ ಹೂಡಿಕೆದಾರರಲ್ಲಿ ವಿಶ್ವಾಸ ಮೂಡಿತು. ಆದರೆ 2025ರ ಜನವರಿಯಿಂದ ದಂಪತಿಯು ತಮ್ಮ ಚಿಟ್ ಫಂಡ್ನಲ್ಲಿ ಬಡ್ಡಿ ದರವನ್ನು 10ರಿಂದ 12ಕ್ಕೆ, ಕೆಲವೊಮ್ಮೆ 20ರವರೆಗೂ ಏರಿಸಿದೆ. ಇದು ದೊಡ್ಡ ಮೊತ್ತದ ಹೂಡಿಕೆಗಳನ್ನು ಆಕರ್ಷಿಸಿತ್ತು. ಕೇವಲ ಹೂಡಿಕೆದಾರರು 1 ಲಕ್ಷದಿಂದ 4.5 ಕೋಟಿ ರೂಪಾಯಿಗಳವರೆಗೂ ಹೂಡಿಕೆ ಮಾಡಿದ್ದಾರೆ. ಕೆಲವರು ತಮ್ಮ ಜೀವನದ ಉಳಿತಾಯವನ್ನು ಅಥವಾ ಆಸ್ತಿಗಳನ್ನು ಮಾರಾಟ ಮಾಡಿ ಹಣವನ್ನು ಇಟ್ಟಿದ್ದಾರೆ. ಈ ಹಗರಣವು ಕೇರಳದ ಕೋಟ್ಯಾನಂ ಪೇರೂರಿನ ನಿವಾಸಿಯಾದ 64 ವರ್ಷದ ಪಿಂಚಣಿದಾರ ಪಿಟಿ ಸಾವಿಯೋ ಎಂಬುವವರು ದೂರಿನಿಂದ ಬೆಳಕಿಗೆ ಬಂದಿತ್ತು. ಅವರು ತಮ್ಮ ಕುಟುಂಬದವರಿಂದ 70 ಲಕ್ಷ ರೂಪಾಯಿಗಳನ್ನು ಚಿಟ್ ಫಂಡ್ನಲ್ಲಿ ಹೂಡಿಕೆ ಮಾಡಿದರು, ಆದರೆ ಭರವಸೆಯ ಆದಾಯವನ್ನು ಪಡೆಯಲಿಲ್ಲ. ಜುಲೈ 5, 2025ರಂದು ಅವರು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಇದು ನಂತರ 265 ಹೂಡಿಕೆದಾರರಿಗೆ ತಮ್ಮ ದೂರುಗಳನ್ನು ಸಲ್ಲಿಸಲು ಪ್ರೇರಣೆಯಾಯಿತು. ಈ ದೂರುಗಳಲ್ಲಿ ದಂಪತಿಯು ಹೂಡಿಕೆದಾರರ ಒಟ್ಟು 100 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಹಣವನ್ನು ವಂಚಿಸಿರಬಹುದು ಎಂದು ಆರೋಪಿಸಲಾಗಿದೆ.